ಒಂದಿನ ಶ್ರೀಕೃಷ್ಣ ಮತ್ತೆ ಅರ್ಜುನ ಇಬ್ರು ಕಾಡಲ್ಲಿ ವಿಹಾರ ಮಾಡೋ ಸಮಯದಲ್ಲಿ ಅರ್ಜುನ ಶ್ರೀಕೃಷ್ಣನ ಕೇಳ್ತಾನೆ, ಕೃಷ್ಣ, ಈ ಬ್ರಹ್ಮಾಂಡದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಯಾವುದು ಅಂತ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾರೆ, ಭೂಮಿ ಇರ್ಬೋದು, ಆದರೆ ಭೂಮಿನ ಸಮುದ್ರಕ್ಕೆ ಹೋಲಿಸಿದ್ರೆ ಸಮುದ್ರ ದೊಡ್ಡದು ಅನ್ಸುತ್ತೆ, ಯಾಕಂದ್ರೆ ಭೂಮಿನ ಸುತ್ತುವರೆದಿರೋದು ಸಮುದ್ರ ಅಲ್ವಾ ಅಂತ ಹೇಳ್ತಾರೆ. ಆಗ ಅರ್ಜುನ, ಹಾಗಿದ್ರೆ ಸಮುದ್ರ ದೊಡ್ಡದು ಅಲ್ವಾ ಕೃಷ್ಣ ಅಂತ ಹೇಳ್ತಾನೆ. ಇಲ್ಲ ಅರ್ಜುನ, ಒಮ್ಮೆ ಅಗಸ್ತ್ಯ ಮುನಿಗಳು ಇಡೀ ಸಮುದ್ರದ ನೀರ್ನೆಲ್ಲ ಕುಡ್ದಿರ್ತಾರೆ, ಹಾಗಾಗಿ ಸಮುದ್ರ ದೊಡ್ಡದು ಅಂತ ಹೆಂಗ್ ಹೇಳಕ್ ಸಾಧ್ಯ ಅಂತ ಹೇಳ್ತಾರೆ. ಆಗ ಅರ್ಜುನ, ಹಾಗಿದ್ರೆ ಅಗಸ್ತ್ಯ ಮುನಿಗಳು ದೊಡ್ಡವರು ಅಲ್ವಾ ಕೃಷ್ಣ ಅಂತ ಕೇಳ್ತಾನೆ. ಖಂಡಿತ ಇಲ್ಲ ಅರ್ಜುನ, ಅಗಸ್ತ್ಯ ಮುನಿಗಳು ಆಕಾಶದ ಯಾವುದೋ ಮೂಲೆಯಲ್ಲಿ ಮಿನುಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಅರ್ಜುನ, ಹಾಗಿದ್ರೆ ಆಕಾಶ ದೊಡ್ಡದು ಅಲ್ವಾ ಕೃಷ್ಣ, ಈ ಬ್ರಹ್ಮಾಂಡದಲ್ಲಿ ಆಕಾಶಕ್ಕಿಂತ ದೊಡ್ಡದು ಇನ್ನೇನ್ ತಾನೇ ಇರಕ್ ಸಾಧ್ಯ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾರೆ, ಖಂಡಿತ ಇಲ್ಲ ಅರ್ಜುನ, ಒಮ್ಮೆ ಬಲಿ ಚಕ್ರವರ್ತಿನ ಸಂಹಾರ ಮಾಡೋ ಸಮಯದಲ್ಲಿ ನಾನು ವಾಮನ ಅವತಾರ ತಾಳಿ ಒಂದು ಹೆಜ್ಜೆಯಲ್ಲಿ ಇಡೀ ಭೂಮಿನ, ಇನ್ನೊಂದು ಹೆಜ್ಜೆಯಲ್ಲಿ ಇಡೀ ಆಕಾಶನ ಆಕ್ರಮಿಸಿರ್ಲಿಲ್ವಾ ಅಂತ ಹೇಳ್ತಾರೆ. ಆಗ ಅರ್ಜುನ, ಈಗ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು ಕೃಷ್ಣ, ಇಡೀ ಬ್ರಹ್ಮಾಂಡದಲ್ಲಿ ನೀನೇ ದೊಡ್ಡವನು, ನಿನ್ಕಿಂತ ಇನ್ಯಾರು ತಾನೇ ದೊಡ್ಡವರು ಇರಕ್ ಸಾಧ್ಯ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾರೆ, ಇಲ್ಲ, ಖಂಡಿತ ನಾನಲ್ಲ ಅರ್ಜುನ ಅಂತ. ಮತ್ತೆ ಅರ್ಜುನ ಆಶ್ಚರ್ಯದಿಂದ, ನೀನಿಲ್ದೆ ಮತ್ತೆ ಯಾರು ಕೃಷ್ಣ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾರೆ, ಭಕ್ತ ಅಂತ. ಅದಕ್ಕೆ ಅರ್ಜುನ, ಏನು ಭಕ್ತನೇ, ಅದೇಂಗ್ ಸಾಧ್ಯ ಕೃಷ್ಣ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾರೆ, ನಾನು ನೆಲೆಸಿರೋದು ಭಕ್ತರ ಹೃದಯದಲ್ಲಲ್ವ ಅರ್ಜುನ, ಹಾಗಾಗಿ ಎಲ್ಲಕ್ಕಿಂತ ದೊಡ್ಡದು ನನ್ನ ಭಕ್ತರ ಹೃದಯ ಅಂತ. ನಿಜ ಅಲ್ವಾ, ನಮ್ಮೊಳಗಿರೋ ಪರಮಾತ್ಮನ ನೋಡೋದ್ ಬಿಟ್ಟು ನಾವು ಬೇರೆ ಎಲ್ಲ ಕಡೆ ಹುಡುಕ್ತಿರ್ತೀವಿ. ಇದು ಕೇವಲ ವಿಷಯ ಅಲ್ಲ, ವಾಸ್ತವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ